ನಮಸ್ಕಾರ ಸ್ನೇಹಿತರೆ. ಗಂಧದ ಗುಡಿ 3.0 ಆಗಿ ಹೋಗಿದೆ ಕರ್ನಾಟಕದಲ್ಲಿ. ಕಾಡುಗಳ ವೀರಪ್ಪನ್ ಬಳಿಕ ಅತಿ ದೊಡ್ಡ ಕಾಡುಗಳ್ಳರ ಎನ್ಕೌಂಟರ್ ಆಗಿದೆ. ಶಂಕಿತ ಕಾಡುಗಳ್ಳರು ಅಂತ ನಾವು ಸದ್ಯಕ್ಕೆ ಕರೆಯೋಣ ಇದನ್ನು. ಕಾವೇರಿ ತೀರ ಕಾಡುಗಳ ತವರು ಚಾಮರಾಜನಗರದಲ್ಲಿ ಗುಂಡಿನ ಮೊರತ ಕೇಳಿಬಂದಿದೆ. ಕಾಡಿನಲ್ಲಿ ಬೇಟೆಯಾಡ್ತಿದ್ರು ಅಂತ ಹನೂರು ತಾಲೂಕಿನ ಅರಣ್ಯ ಪ್ರದೇಶದಲ್ಲಿ 3 ಶಂಕಿತ ಕಾಡುಗಳ್ಳರನ್ನ ಹತ್ಯೆ ಮಾಡಲಾಗಿದೆ, ಎನ್ಕೌಂಟರ್ ಮಾಡಲಾಗಿದೆ. ಅರಣ್ಯ ಇಲಾಖೆಯವರು ಎನ್ಕೌಂಟರ್ ಮಾಡಿದ್ದಾರೆ. ಅವರು ಕಾಡುಗಳ್ಳರು, ಕಳ್ಳ ಬೇಟೆಗಾರರು ನಮ್ಮ ಮೇಲೆ ದಾಳಿ ಮಾಡಿದ್ರು, ನಾವು ಅನಿವಾರ್ಯವಾಗಿ ಎನ್ಕೌಂಟರ್ ಮಾಡಬೇಕಾಯಿತು ಅಂತ ಅರಣ್ಯ ಇಲಾಖೆ ಇದಕ್ಕೆ ಸಂಬಂಧಪಟ್ಟಂತೆ ಕ್ಲಾರಿಫಿಕೇಶನ್ ಕೊಟ್ಟಿದೆ. ಆದರೆ ಊರಿನ ಜನ ಮಾತ್ರ ಇಲ್ಲ, ಇವರು ಅಮಾಯಕರು, ಬೇಕು ಅಂತಲೇ ಹತ್ಯೆ ಮಾಡಲಾಗಿದೆ, ಕಾಡುಗಳ್ಳರು ಅಂತ ಸುಳ್ಳು ಹಣೆಪಟ್ಟಿ ಕಟ್ಟಿದ್ದಾರೆ. ಅವರು ಕಾಡುಗಳ್ಳರಲ್ಲ, ಅವರು ರೈತರು ಅಂತ ರೊಚ್ಚಿಗೆದ್ದಿದ್ದಾರೆ. ಅರಣ್ಯ ಇಲಾಖೆ ಕಚೇರಿಗಳ ಮೇಲೆ ದಾಳಿ ಮಾಡಿ ಧ್ವಂಸ ಮಾಡಿದ್ದಾರೆ. ಮುಖ್ಯಮಂತ್ರಿ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಗಂಧದ ಗುಡಿ ಪಾರ್ಟ್ 3 ರೀತಿಯಲ್ಲಿ ಸಿನಿಮೀಯವಾಗಿ ಈ ಬೆಳವಣಿಗೆಗಳು ಆಗ್ತಾ ಹೋಗ್ತವೆ. ಎಲ್ಲವನ್ನ ಕಂಪ್ಲೀಟ್ ಆಗಿ ತಿಳ್ಕೊಳ್ತಾ ಹೋಗೋಣ. ನೀವು ನೋಡ್ತಾ ಇದ್ದೀರಾ ಮಸ್ತ್ ಮಗ ಚಾನಲ್. ನಾನು ಅಮರ್ ಪ್ರಸಾದ್. ಆಪರೇಷನ್ ಹೊಳೆದಟ್ಟಿ ಅಂದು ರಾತ್ರಿ ನಡೆದಿದ್ದೇನೋ ಸ್ನೇಹಿತರೆ. ಈ ಘಟನೆ ಆಗಿರೋದು ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕು ಅರಣ್ಯ ಪ್ರದೇಶದಲ್ಲಿ. ಈ ಇಡೀ ಪ್ರದೇಶ ಕಾವೇರಿ ವನ್ಯಜೀವಿ ಧಾಮದ ವ್ಯಾಪ್ತಿಗೆ ಬರುತ್ತೆ. ಕಾಡುಗಳ ವೀರಪ್ಪನ ಬಗ್ಗೆ ಗೊತ್ತಿದ್ರೆ ಈ ಭಾಗದ ಪರಿಚಯ ನಿಮಗೆ ಚೆನ್ನಾಗೇ ಇರುತ್ತೆ. ಕೊಳ್ಳೆಗಾಲದಿಂದ ಕೇವಲ 20 ಕಿಲೋಮೀಟರ್ ಅಂತರದಲ್ಲಿದ್ದ ಈ ಕಾಡಿನಲ್ಲೇ ವೀರಪ್ಪನ್ ಸಿಕ್ಕಾಪಟ್ಟೆ ಆಕ್ಟಿವ್. ಇದೇ ಹನೂರು ತಾಲೂಕಿನಿಂದಲೇ ಶಾಸಕ ಹಾಗೂ ಮಾಜಿ ಸಚಿವ ಎಚ್ ನಾಗಪ್ಪ ಅವ್ರನ್ನ ವೀರಪ್ಪನ್ ಅಪಹರಣ ಮಾಡ್ಕೊಂಡು ಹೋಗಿತ್ತು. 3 ತಿಂಗಳ ನಂತರ ಅವರು ಶವವಾಗಿ ಸಿಕ್ಕಿದ್ರು. ಅವ್ರನ್ನ ಯಾರು ಕೊಂದ್ರು ಅನ್ನೋ ಬಗ್ಗೆ ಗೊಂದಲಗಳಿವೆ, ಅದು ಬೇರೆ ವಿಚಾರ. ಆದರೆ ಈಗ ಹನೂರು ವನ್ಯಜೀವಿ ವಲಯದ ಶಾಖೆಯ ಹೊಳೆ ಮುರಿದಟ್ಟಿ ಗಸ್ತಿನ ಚಿಕ್ಕಲ್ಲೂರು ಮೀಸಲು ಅರಣ್ಯ ಪ್ರದೇಶದಲ್ಲಿ ಈ ಎನ್ಕೌಂಟರ್ ನಡೆದಿದೆ. ಶನಿವಾರ ಆಗಸ್ಟ್ 15ರ ಮುಂಜಾನೆ, ಸ್ವಾತಂತ್ರ್ಯ ದಿನಾಚರಣೆಯ ಮುಂಜಾನೆ ಸುಮಾರು 5 ಗಂಟೆ 10 ನಿಮಿಷಕ್ಕೆ ಈ ಘಟನೆ ಆಗಿದೆ. ಸ್ನೇಹಿತರೆ, ದಟ್ಟವಾದ ಕಾಡು ಕತ್ತಲು ಆವರಿಸಿತ್ತು. ಮಾಹಿತಿ ಪ್ರಕಾರ ಅರಣ್ಯ ಇಲಾಖೆ ಸಿಬ್ಬಂದಿ ಶೇಖರಪ್ಪ, ರೋಹಿತ್ ಮತ್ತು ಶಿವರಾಜ್ ನೈಟ್ ಪ್ಯಾಟ್ರೋಲಿಂಗ್ನಲ್ಲಿದ್ದರು. ಅಂದರೆ ರಾತ್ರಿಯ ಗಸ್ತು ತಿರುಗ್ತಾ ಇದ್ರು. ಈ ವೇಳೆ ಕಾಡಿನ ಒಳಗಡೆ 4 ಜನರ ಒಂದು ಗುಂಪು ಕೂಡ ಇತ್ತು. ಆ ಗುಂಪಿನಲ್ಲಿದ್ದವರು ಇದೇ ತಾಲೂಕಿನ ತೋಮಿಯರ್ ಪಾಳ್ಯ ಗ್ರಾಮದ ನಿವಾಸಿಗಳು. ಅವ್ರನ್ನ ಆಂಟೋನಿ, ಸ್ವಾಮಿ, ಪೀಟರ್ ಮತ್ತು ಕುಮಾರ್ ಅಂತ ಗುರುತಿಸಲಾಗಿದೆ. ಇವರೊಂದಿಗೆ ಮತ್ತೊಬ್ಬ ವ್ಯಕ್ತಿ ಕೂಡ ಇದ್ರು. ಆತನ ಹೆಸರು ಮಹಿಮಾ ದಾಸ್ ಅಂತ. ಕಾರ್ಯಾಚರಣೆ ವೇಳೆ ಶಸ್ತ್ರಸಜ್ಜಿತ ಅರಣ್ಯ ಇಲಾಖೆ ಗಾರ್ಡ್ಗಳು ಮತ್ತು ಈ 4 ಜನರ ತಂಡ ದಟ್ಟ ಕಾಡಿನಲ್ಲಿ ಮುಖಾಮುಖಿಯಾಗಿದ್ದಾರೆ. ಈ ವೇಳೆ ದಿಢೀರನೆ ಗುಂಡಿನ ಚಕಮಕಿಯಾಗಿದೆ. ಅಂದ್ರೆ ಕತ್ತಲಲ್ಲಿ ಕಾಡಿನಲ್ಲಿ ಓಡಾಡ್ತಿದ್ದ ಈ 4 ನಾಗರಿಕರ ಕೈಯಲ್ಲೂ ಕೂಡ ಶಸ್ತ್ರಾಸ್ತ್ರಗಳಿದ್ವು. ಸೊ ಗುಂಡಿನ ಚಕಮಕಿಯಾಗಿದೆ. ಆವಾಗ ಅರಣ್ಯ ಇಲಾಖೆಯವರು ಮಾಡಿದ ಫೈರಿಂಗ್ಗೆ ಈ 4ರಲ್ಲಿ 3 ಬಲಿಯಾಗಿದ್ದಾರೆ, ಸ್ಥಳದಲ್ಲೇ ಗಾನ್. ಆದರೆ ಘಟನೆಗೆ ಸಂಬಂಧಪಟ್ಟಂತೆ 2 ಭಿನ್ನವಾಗಿರೋ ಹೇಳಿಕೆಗಳು ಬರ್ತಿವೆ. ಒಂದು ಅರಣ್ಯ ಇಲಾಖೆ ಹೇಳೋ ಕತೆ, ಇನ್ನೊಂದು ಗ್ರಾಮಸ್ಥರು ಹೇಳೋ ಕತೆ. ಮೊದಲು ಅರಣ್ಯ ಇಲಾಖೆಯ ವಾದ ಏನು ಅನ್ನೋದನ್ನ ನೋಡೋದಾದ್ರೆ, ಕಳ್ಳ ಬೇಟೆ ವಾದ. ಸ್ನೇಹಿತರೆ, ಖಚಿತ ಮಾಹಿತಿ ಮೇರೆಗೆ ಅರಣ್ಯ ಸಿಬ್ಬಂದಿ ಕಾರ್ಯಾಚರಣೆಗಿಳಿದಿದ್ರು. ಅರಣ್ಯ ಇಲಾಖೆ ಪ್ರಕಾರ ಈ ಅರಣ್ಯ ಪ್ರದೇಶದ ಒಳಗಡೆ ಕೆಲವರು ನಾಡ ಬಂದೂಕು ಹಿಡ್ಕೊಂಡು ಕಾಡುಗಳ್ಳತನ ಮಾಡ್ತಾ ಇದ್ರು, ಅರಣ್ಯ ಸಂಪತ್ತನ್ನ ಲೂಟಿ ಮಾಡ್ತಾ ಇದ್ರು, ಕಾಡು ಪ್ರಾಣಿಗಳನ್ನ ಬೇಟೆಯಾಡ್ತಾ ಇದ್ರು. ಈ ರೀತಿ ಪಕ್ಕಾ ಮಾಹಿತಿ ಅರಣ್ಯ ಇಲಾಖೆಗೆ ಬಂದಿತ್ತು. ಕೂಡಲೇ ಅಲರ್ಟ್ ಆದ ಅಧಿಕಾರಿಗಳು 2 ಪ್ರತ್ಯೇಕ ತಂಡಗಳನ್ನು ರಚನೆ ಮಾಡಿದ್ರು. ವಲಯ ಅರಣ್ಯಾಧಿಕಾರಿ ಶೇಖರಯ್ಯ ಅವತಾರಿ, ಅರಣ್ಯ ಪಾಲಕ ಅನಿಲ್ ಕುಮಾರ್ ಹಾಗೂ ವಾಚರ್ ಮಹದೇವ ನಾಯಕ್ ಇದ್ದ ಒಂದು ಟೀಮ್ ಎಲ್ಲೆಮಾಳ ಮಾರ್ಗವಾಗಿ ಹಳೆಯೂರು ಕಾಲುದಾರಿಯಲ್ಲಿ ಗಸ್ತು ಶುರು ಮಾಡಿತು. ಇನ್ನೊಂದು ಟೀಮ್ ರೋಹಿತ್ ಹಾಗೂ ಶಿವರಾಜು ನೇತೃತ್ವದ ಇನ್ನೊಂದು ತಂಡ ಇಲಾಖಾ ವಾಹನದಲ್ಲಿ ಕಾರ್ಯಾಚರಣೆಗೆ ಇಳಿತು. ಕೆಲ ಸಿಬ್ಬಂದಿಯನ್ನ ಗಾಣಿಗ ಮಂಗಲ ವಾಚ್ ಟವರ್ ಬಳಿ ಬಿಟ್ಟು ಉಳಿದವರು ಮೂಸಿ ಮರದ ಅರಣ್ಯ ಪ್ರದೇಶದಲ್ಲಿ ಅಲರ್ಟ್ ಆದ್ರು. ಇದೇ ವೇಳೆ ಗೋಮಾಡಿನ ಹಳ್ಳ ಅರಣ್ಯ ಪ್ರದೇಶದಲ್ಲಿ ಕೆಲವರು ಟಾರ್ಚ್ ಹಿಡಿದು ಏನನ್ನೋ ಹುಡುಕ್ತಾ ಇರೋದು ಅರಣ್ಯ ಸಿಬ್ಬಂದಿ ಕಣ್ಣಿಗೆ ಬಿತ್ತು. ಕೂಡಲೇ ಸಿಬ್ಬಂದಿ ಆ ಬೆಳಕನ್ನ ಫಾಲೋ ಮಾಡ್ಕೊಂಡು ಹೋಗಿದ್ದಾರೆ. ಆ ಕಡೆ ಧಾವಿಸಿದ ಸಿಬ್ಬಂದಿಗೆ ಕರಡಿಕಲ್ಲು ಅರಣ್ಯ ಪ್ರದೇಶದಲ್ಲಿ ಆ ಗುಂಪು ಕಾಣಿಸಿದೆ. ಅಲ್ಲಿ ಹೋಗಿ ನೋಡಿದಾಗ ಆ 4 ಜನರ ತಂಡ ಜಿಂಕೆಯನ್ನ ಆಲ್ರೆಡಿ ಬೇಟೆಯಾಡಿ ಕೊಂದು ಹಾಕಿತ್ತು. ಅದರ ಮಾಂಸವನ್ನ ಕೂಡ ಅವರು ರೆಡಿ ಮಾಡ್ಕೊಳ್ತಾ ಇದ್ರು. ಕೂಡಲೇ ಸಿಬ್ಬಂದಿ ಆ ಟೀಮ್ಗೆ ಶರಣಾಗುವಂತೆ ಸೂಚನೆ ಕೊಟ್ಟರು. ಆದರೆ ಕಾಡುಗಳ್ಳರು ಶರಣಾಗೋ ಬದಲು ತಮ್ಮ ಬಳಿ ಇದ್ದ ನಾಡ ಬಂದೂಕಿನಿಂದ ಗಾರ್ಡ್ಗಳ ಮೇಲೆ ಗುಂಡು ಹಾರಿಸೋಕೆ ಪ್ರಯತ್ನ ಪಟ್ಟಿದ್ದಾರೆ. ಜೀವ ಭಯದಿಂದ ತಮ್ಮನ್ನು ತಾವು ರಕ್ಷಿಸಿಕೊಳ್ಳೋಕೆ ಅರಣ್ಯ ಸಿಬ್ಬಂದಿ ನಾವು ಮರುದಾಳಿ ಮಾಡಿದ್ವಿ ಅಂತ ಹೇಳಿದ್ದಾರೆ, ಎನ್ಕೌಂಟರ್ ಮಾಡಿದ್ವಿ ಅಂತ ಹೇಳಿದ್ದಾರೆ.
ಗುಂಡಿನ ಚಕಮಕಿಯಲ್ಲಿ ಇಬ್ಬರು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಮತ್ತೊಬ್ಬ ನೋವಿನಿಂದ ಒದ್ದಾಡ್ತಾ ಇದ್ದ. ಆತನ ಜೀವ ಉಳಿಸೋಕೆ ಅರಣ್ಯ ಸಿಬ್ಬಂದಿನೇ ಕೂಡಲೇ ದೌಡಾಯಿಸಿ ಕೊಳ್ಳೆಗಾಲ ಉಪವಿಭಾಗ ಆಸ್ಪತ್ರೆಗೆ ಕರ್ಕೊಂಡು ಕೂಡ ಹೋಗಿದ್ದಾರೆ ಉಳಿಸೋಕೆ. ಆದರೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗುವಷ್ಟರಲ್ಲಿ ಆತ ಕೂಡ ಮೃತಪಟ್ಟಿದ್ದ ಅಂತ ವೈದ್ಯರು ಹೇಳಿದ್ದಾರೆ. ಮೃತಪಟ್ಟವರನ್ನ 50 ವರ್ಷದ ಆಂಟನಿ ಸ್ವಾಮಿ, 42 ವರ್ಷದ ಜಾನ್ ಡ್ರೋನ್ ಪೀಟರ್ ಮತ್ತು 33 ವರ್ಷದ ಕುಮಾರ್ ಅಂತ ಗುರುತಿಸಲಾಗಿದೆ. 4ನೇ ವ್ಯಕ್ತಿ ಮಹಿಮಾ ದಾಸ್, ಕತ್ತಲಲ್ಲಿ ಸದ್ಯಕ್ಕೆ ಪರಾರಿಯಾಗಿರೋ ವ್ಯಕ್ತಿ. ಘಟನಾ ಸ್ಥಳದಲ್ಲಿ ಶಸ್ತ್ರಾಸ್ತ್ರಗಳು ಸಿಕ್ಕಿವೆ ಈ ನಾಗರಿಕರ ಗುಂಪಿನಿಂದ. 2 ನಾಡ ಬಂದೂಕುಗಳು ಹಾಗೂ ಜಿಂಕೆ ಮಾಂಸದ 4 ಚೀಲಗಳು ಕೂಡ ಸಿಕ್ಕಿವೆ. ಇದು ಅರಣ್ಯ ಇಲಾಖೆ ನೀಡಿರೋ ಅಫಿಷಿಯಲ್ ಇನ್ಫಾರ್ಮೇಶನ್. ಎನ್ಕೌಂಟರ್ ಅಲ್ಲ, ಕೊಲೆ. ಸಿಡಿದೆದ್ದರು ಗ್ರಾಮಸ್ಥರು. ಆದ್ರೆ ತೋಮಿಯಾರ್ ಪಾಳ್ಯದ ಗ್ರಾಮಸ್ಥರು ಇದನ್ನ ಒಪ್ತಾ ಇಲ್ಲ. ಮೃತರ ಕುಟುಂಬಸ್ಥರು ಒಪ್ತಾ ಇಲ್ಲ. ಅವರು ನಮ್ಮವರು ಕಾಡುಗೊಳ್ಳರಲ್ಲ, ಅವರು ರೈತರು, ಅಮಾಯಕರು. ಕಾಡಿಗೆ ಹೋದಾಗ ಬೇಟೆಯಾಡೋಕೆ ಹೋಗಿದ್ದಲ್ಲ, ದನ ಹುಡ್ಕೊಂಡ್ ಬರೋಕೆ ಹೋಗಿದ್ರು ಮತ್ತು ಅರಣ್ಯ ಸಿಬ್ಬಂದಿ ಮೇಲೆ ಅವರು ಫೈರೇ ಮಾಡಿಲ್ಲ ಅಂತ ಸ್ಥಳೀಯರು ಆರೋಪ ಮಾಡ್ತಿದ್ದಾರೆ. ಅರಣ್ಯ ಸಿಬ್ಬಂದಿ ರಾಕ್ಷಸರಂತೆ ಇವರನ್ನ ಹಿಡಿದು ನಿಲ್ಲಿಸಿ ಆಮೇಲೆ ಹತ್ತಿರದಿಂದ ಅವರು ಶರಣಾದ್ಮೇಲೆ ಅವ್ರ ಮೇಲೆ ಫೈರ್ ಮಾಡಿದ್ದಾರೆ ಅನ್ನೋದು ಅವ್ರ ಫ್ಯಾಮಿಲಿಯವರೆಲ್ಲ ಮಾಡ್ತಿರೋ ಆರೋಪ. ಜೊತೆಗೆ ತೀರಾ ಎನ್ಕೌಂಟರ್ ಮಾಡೋ ಸಿಚುವೇಶನ್ ಇದ್ರೂ ಕೂಡ ಕಾಲಿಗೆ ಮಾಡ್ಬೋದಾಗಿತ್ತಲ್ವಾ ಅನ್ನೋ ಪ್ರಶ್ನೆಯನ್ನ ಕೂಡ ಫ್ಯಾಮಿಲಿಯವರು ಮತ್ತು ಅವರ ಹತ್ತಿರದವರು ಕೇಳ್ತಾ ಇದ್ದಾರೆ ಸರ್ಕಾರಕ್ಕೆ. ಅಷ್ಟು ಮಾತ್ರ ಅಲ್ಲ, ಹನೂರು ತಾಲೂಕಿನ ಸಹಾಯಕ ವಲಯ ಅರಣ್ಯಾಧಿಕಾರಿ ಅಂದ್ರೆ DRFO ಕಚೇರಿ ಮೇಲೆ ದಾಳಿ ಕೂಡ ಮಾಡಿದ್ದಾರೆ. ಕಚೇರಿಯ ಚೇರು, ಅರಣ್ಯ ಇಲಾಖೆಯ ಬೋರ್ಡ್, ಬೈಕ್ ಎಲ್ಲವನ್ನ ಧ್ವಂಸ ಮಾಡಿದ್ದಾರೆ. ಪ್ರಸ್ತುತ ಹನೂರಿನ ಆಸ್ಪತ್ರೆ ಮತ್ತು ಅರಣ್ಯ ಇಲಾಖೆ ಕಚೇರಿ ಸುತ್ತಮುತ್ತ ಬೂದಿ ಮುಚ್ಚಿದ ಕೆಂಡದ ವಾತಾವರಣ ಇದೆ. ಅಹಿತಕರ ಘಟನೆ ಆಗೋದನ್ನ ತಡೆಯೋಕೆ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿದೆ. ಗಂಧದ ಗುಡಿ, ಮುಗಿಯದ ಕಾಳಗ, ಮನುಷ್ಯ ವರ್ಸಸ್ ಅರಣ್ಯ ಇಲಾಖೆ. ಸ್ನೇಹಿತರೆ, ಇದು ಸಾಮಾನ್ಯ ಘಟನೆ ಅಲ್ಲ. ಪೂರ್ತಿ ಪಿಕ್ಚರ್ ಅರ್ಥ ಆಗಲ್ಲ ನಮಗೆ ಹಂಗೆ ಮಾಡಿದ್ರೆ. ಒಂದು ವಿಚಾರ, ಇಲ್ಲಿ ದಶಕಗಳ ಇತಿಹಾಸ ಇದೆ. ಇಲ್ಲಿ ಇದೇ ಚಾಮರಾಜನಗರ, ಮಲೆ ಮಹದೇಶ್ವರ ಬೆಟ್ಟ ಹಾಗೂ ಕಾವೇರಿ ಜಲಾನಯನ ಪ್ರದೇಶಗಳಿಗೂ ಕಾಡುಗಳ್ಳರಿಗೂ ಕಳ್ಳ ಬೇಟೆಗೂ ಬಹಳ ಹಳೆಯ ನಂಟಿದೆ. ನೆನಪು ಮಾಡ್ಕೊಳ್ಳಿ ಸ್ನೇಹಿತರೆ, ಗಂಧದ ಗುಡಿ ಸಿನಿಮಾ ಕಾಲದಿಂದ ಹಿಡಿದು ಕಾಡುಗಳ ವೀರಪ್ಪನ್ ಮೆರೆದ ಕಾಲದವರೆಗೂ ಈ ಕಾಡುಗಳು ರಕ್ತ ಸಿಕ್ತ ಅಧ್ಯಾಯಗಳನ್ನ ತನ್ನ ಇತಿಹಾಸದ ಪುಟಗಳಲ್ಲಿ ಇಟ್ಕೊಂಡಿದೆ. ಒಂದು ಕಡೆ ವನ್ಯಜೀವಿಗಳನ್ನ, ಕಾಡನ್ನ ಉಳಿಸಿಕೊಳ್ಳಬೇಕಾದ ಅನಿವಾರ್ಯತೆ ಅರಣ್ಯ ಇಲಾಖೆಯದ್ದು. ಇನ್ನೊಂದು ಕಡೆ ತಲತಲಾಂತರಗಳಿಂದ ಕಾಡನ್ನ ನಂಬಿ ಬದುಕ್ತಾ ಇರೋ ಕಾಡಂಚಿನ ಜನರು. ಅಲ್ಲಿನ ಸ್ಥಳೀಯರಿಗೆ ಕಾಡಿಗೆ ಹೋಗೋದು, ಸಣ್ಣ ಪುಟ್ಟ ವಸ್ತುಗಳನ್ನ ಕಾಡಿಂದ ತಗೊಂಬರೋದು ಡೈಲಿ ಲೈಫ್. ಆದರೆ ಕಠಿಣವಾದ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಪ್ರಕಾರ ಅದು ಅಪರಾಧ. ಅದರಲ್ಲೂ ಕೂಡ ಮನುಷ್ಯ ತನ್ನ ಲಾಭಕ್ಕೋಸ್ಕರ ಚರ್ಮವನ್ನು ಮಾರಕ್ಕೆ, ದಂತ ಮಾರಕ್ಕೆ, ಮಾಂಸಕ್ಕೆ ಕಾಡು ಪ್ರಾಣಿಗಳನ್ನು ಕೊಲ್ಲೋ ಹಾಗೇನೇ ಇಲ್ಲ. ಇದೇ ಕಾರಣಕ್ಕೆ ನಿಮಗೆ ಗೊತ್ತಿರಬಹುದು, ಸಲ್ಮಾನ್ ಖಾನ್ ರಂತವರು ಕೂಡ ಎಷ್ಟೆಲ್ಲ ಕಷ್ಟಗಳನ್ನು ಅನುಭವಿಸಬೇಕಾಯಿತು. ಈ ದೇಶದಲ್ಲಿ ಎಷ್ಟು ಕಠಿಣ ಕಾನೂನುಗಳಿವೆ. ಇದೇ ಕಾರಣಕ್ಕೆ ಅರಣ್ಯ ಇಲಾಖೆ ಸಿಬ್ಬಂದಿ ಮತ್ತು ಸ್ಥಳೀಯರ ನಡುವೆ ಯಾವಾಗಲೂ ಒಂದು ರೀತಿಯ ಸಂಘರ್ಷ ನಡೀತಾ ಇರುತ್ತೆ. ಕೋಲ್ಡ್ ವಾರ್ ಇರುತ್ತೆ. ಅರಣ್ಯ ಇಲಾಖೆ ಗಾರ್ಡ್ಗಳು ರಾತ್ರಿ ಹೊತ್ತು ಜೀವದ ಹಂಗು ತೊರೆದು ಅವರು ಕೂಡ ಕಷ್ಟಪಟ್ಟು ಡ್ಯೂಟಿ ಮಾಡ್ತಿರ್ತಾರೆ. ಅವ್ರ ಮೇಲೆ ಕೆಲ ಕಾಡುಗಳ್ಳರು ಅಟ್ಯಾಕ್ ಮಾಡಿದ ಉದಾಹರಣೆಗಳು ಕೂಡ ಇವೆ. ಈ ರೀತಿ ಸ್ವಲ್ಪ ಸಿಚುವೇಶನ್ ಕಾಂಪ್ಲೆಕ್ಸ್ ಇದು. ತನಿಖೆ ಆಗಲಿ. ಈಗ ತನಿಖೆ ಮಾಡೋಕೆ ಆದೇಶವನ್ನು ಕೊಟ್ಟಿದ್ದಾರೆ. ನಿಜಕ್ಕೂ ಅಲ್ಲಿ ಏನು ನಡೀತು ನೈಟ್, ಇವರು ಫೈರ್ ಮಾಡಿಲ್ಲ ಅಂತ ಮೃತಪಟ್ಟವರ ಕುಟುಂಬಸ್ಥರು ಸ್ಥಳೀಯರು ಹೇಳ್ತಿದಾರಲ್ಲ, ಫೈರೇ ಮಾಡಿಲ್ಲ, ಹಿಡಿದು ಬಿಟ್ಟು ಆಮೇಲೆ ಫೈರ್ ಮಾಡಿದ್ರು ಅಂತ. ಅದು ನಿಜಾನ? ತನಿಖೆ ಆದಾಗ ಗೊತ್ತಾಗುತ್ತೆ ನಿಜವಾಗ್ಲೂ ಫೈರ್ ಆಗಿತ್ತಾ ಇಲ್ವಾ, ಅದೆಲ್ಲ ಗೊತ್ತಾಗುತ್ತೆ ಇನ್ವೆಸ್ಟಿಗೇಷನಲ್ಲಿ. ನಾವು ಅದಕ್ಕೆ ವೆಯ್ಟ್ ಮಾಡಬೇಕಾಗತ್ತೆ, ನಿಜವಾಗ್ಲೂ ಏನು ನಡೀತಿದೆ ಅಂತೇಳಿ ತಿಳ್ಕೊಬೇಕಾಗತ್ತೆ. ಅದಕ್ಕಿಂತ ಮುಂಚೆನೇ ಜಜ್ಮೆಂಟಿಗೆ ಬರೋದು ತುಂಬ ಕಷ್ಟ ಅಲ್ಲಿ ಏನಾಗಿದೆ ಅಂಥೇಳಿ. ಎನ್ಕೌಂಟರ್ ಕಾನೂನು, ಗುಂಡು ಹಾರಿಸುವ ಅಧಿಕಾರ ಇದೆಯಾ? ಈಗ ಬಹಳ ಮುಖ್ಯವಾಗಿರೋ ಪ್ರಶ್ನೆ, ಪೊಲೀಸರಿಗಿರುವಂತೆ ಅರಣ್ಯ ಇಲಾಖೆ ಸಿಬ್ಬಂದಿಗೂ ಎನ್ಕೌಂಟರ್ ಮಾಡೋ, ಫೈರ್ ಮಾಡೋ ಅಧಿಕಾರ ಇದೆಯಾ? ಸ್ನೇಹಿತರೆ, ಕಾನೂನು ಪ್ರಕಾರ ಅರಣ್ಯ ಸಿಬ್ಬಂದಿಗೆ ಶಸ್ತ್ರಾಸ್ತ್ರಗಳನ್ನು ಕೊಡಲಾಗಿರುತ್ತೆ. CRPC ಸೆಕ್ಷನ್ 197 ಅಡಿಯಲ್ಲಿ ಅರಣ್ಯ ರಕ್ಷಣೆ ವೇಳೆ ತಮ್ಮ ಮೇಲೆ ದಾಳಿಯಾದಾಗ ಆತ್ಮರಕ್ಷಣೆಗಾಗಿ ಅವರು ಗುಂಡು ಹಾರಿಸಿದ್ರೆ ಅವರ ವಿರುದ್ಧ ತಕ್ಷಣ ಕ್ರಿಮಿನಲ್ ಕೇಸ್ ದಾಖಲಿಸಿ ಬಂಧಿಸೋ ಹಾಗಿಲ್ಲ. ಅವರಿಗೆ ಕಾನೂನಿನ ಪ್ರೊಟೆಕ್ಷನ್ ಇದೆ. ಆದರೆ ಇಲ್ಲಿ ಸ್ವಲ್ಪ ವಿಚಾರಗಳನ್ನು ಗಮನಿಸಬೇಕಾಗಿರೋದು ಕೂಡ ಇದೆ. ಭಾರತದ ಸುಪ್ರೀಂ ಕೋರ್ಟ್ PUCL ವರ್ಸಸ್ ಸ್ಟೇಟ್ ಆಫ್ ಮಹಾರಾಷ್ಟ್ರ ಈ ಕೇಸ್ನಲ್ಲಿ ಒಂದು ಸ್ಪಷ್ಟವಾದ ಗೈಡ್ಲೈನ್ಸನ್ನು ಕೊಟ್ಟಿದೆ. ಯಾವುದೇ ಎನ್ಕೌಂಟರ್ ಆದರೂ ಕೂಡ, ಅದು ಎಷ್ಟೇ ಸಮರ್ಥನೀಯ ಅನಿಸಿದ್ರೂ ಕೂಡ ಅದರ ಬಗ್ಗೆ ಕಡ್ಡಾಯವಾಗಿ ಡೀಟೇಲ್ಡ್ ಇನ್ವೆಸ್ಟಿಗೇಷನ್ ಆಗಬೇಕು. ಇದೇ ಕಾರಣಕ್ಕೆ ಈಗ ರಾಜ್ಯ ಸರ್ಕಾರ ಮಹತ್ವದ ಹೆಜ್ಜೆ ಇಟ್ಟಿದೆ. CM DK ಶಿವಕುಮಾರ್ ಅವರು ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದು, ಸಂಪೂರ್ಣ ಘಟನೆಯ ಪಿಕ್ಚರನ್ನು ಅರ್ಥ ಮಾಡ್ಕೊಳ್ಳೋಕೆ ಏನಾಗಿದೆ ಅನ್ನೋದನ್ನು
ಪೂರ್ತಿಯಾಗಿ ತಿಳ್ಕೊಳ್ಳೋಕೆ ಮ್ಯಾಜಿಸ್ಟ್ರೇಟ್ ತನಿಖೆಗೆ ಆರ್ಡರ್ ಮಾಡಲಾಗಿದೆ ಅಂತ ಹೇಳಿದ್ದಾರೆ. ಅರಣ್ಯ ಮಂತ್ರಿಯಾಗಿ ಹೊಸದಾಗಿ ಬಂದಿರೋ ರಾಮಲಿಂಗಾರೆಡ್ಡಿ ಅವರು ಕೂಡ ಮಧ್ಯಂತರ ತನಿಖಾ ವರದಿ ಕೈ ಸೇರಿದ ನಂತರ ನಾವು ಇದ್ರ ಬಗ್ಗೆ ಕಾಮೆಂಟ್ ಮಾಡ್ತೀವಿ, ಮೃತರ ಕುಟುಂಬಕ್ಕೆ ಪರಿಹಾರ ಕೊಡೋ ವಿಚಾರ ಅದಾದ್ಮೇಲೇನೆ ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈ ತನಿಖೆಯಲ್ಲಿ ಹಲವು ವಿಚಾರಗಳು ಬಯಲಾಗಬೇಕಾಗಿದೆ. ನಿಜಕ್ಕೂ ಮೊದಲು ಗುಂಡು ಹಾರಿಸಿದ್ದು ಯಾರು? ಮೃತಪಟ್ಟವರ ಬಳಿ ಇದ್ದಿದ್ದು ನಾಡ ಬಂದೂಕು ಅನ್ನೋದು ನಿಜಾನ? ಗಾರ್ಡ್ಗಳು ಶೂಟ್ ಮಾಡಿದ ಡಿಸ್ಟೆನ್ಸ್ ಎಷ್ಟು? ನಿಜಕ್ಕೂ ದೂರದಿಂದ ಆಗಿರೋ ಚಕಮಕಿನ ಅಥವಾ ಮೃತಪಟ್ಟವರ ಕುಟುಂಬಸ್ಥರು ಮಾಡ್ತಿರೋ ಆರೋಪ ಥರ ಶರಣಾದ ಮೇಲೆ ಹತ್ತಿರದಲ್ಲಿ ಬಂದು ಫೈರ್ ಮಾಡಿದ್ರು ಅಂತ ಹೇಳಿ ತುಂಬ ರಾಕ್ಷಸರ ಥರ ಈಗ ಅರಣ್ಯ ಇಲಾಖೆ ಸಿಬ್ಬಂದಿನ ಪಿಕ್ಚರೈಸ್ ಮಾಡಲಾಗ್ತಿದೆಯಲ್ಲ, ಅದು ನಿಜಾನ? ಈ ಎಲ್ಲ ವಾಸ್ತವಾಂಶಗಳು ಈ ಮ್ಯಾಜಿಸ್ಟ್ರೇಟ್ ತನಿಖೆಯ ರಿಪೋರ್ಟ್ ಬಂದ ಮೇಲಷ್ಟೇ ನಮಗೆ ಒಂದು ಸ್ವಲ್ಪ ಕ್ಲಾರಿಟಿ ಸಿಗುತ್ತೆ. ಆದರೂ ಕೂಡ ಸ್ನೇಹಿತರೆ, 3 ಜನರ ಪ್ರಾಣ ಹೋಯಿತು ಅನ್ನೋದು ಅಷ್ಟು ಈಸಿಯಾಗಿ ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕಾಗಲ್ಲ. ಅದನ್ನು ತುಂಬ ಮನಸ್ಸನ್ನು ಭಾರ ಮಾಡೋ ವಿಚಾರ ಅದು. ಇವತ್ತಿನ ದಿನದಲ್ಲೂ ಕೂಡ ಕಾಡು ಪ್ರಾಣಿಗಳ ಬೇಟೆಗೆ ಹೋಗಿ ಅಲ್ಲಿ ಅರಣ್ಯ ಇಲಾಖೆ ಸಿಬ್ಬಂದಿಯೊಂದಿಗೆ ಸಂಘರ್ಷ ಮಾಡಿಕೊಂಡು 3 ಜನರ ಪ್ರಾಣ ಹೋಗುತ್ತೆ ಅಂದರೆ ಅದು ಸಣ್ಣ ವಿಚಾರ ಅಲ್ಲ, ದೊಡ್ಡ ಘಟನೆ ಇದು. ಮನಸ್ಸನ್ನು ಭಾರ ಮಾಡೋ ವಿಚಾರ. ಇದಕ್ಕೆ ಎಗೇನ್ ಇವಾಗಲೇ ನಾವು ಜಡ್ಜ್ ಮಾಡೋಕ್ಕಾಗಲ್ಲ ನಿಜವಾಗ್ಲೂ ಏನು ನಡೆದಿದೆ ಅಂಥೇಳಿ. ಯಾಕಂದರೆ ಪ್ರಾಣಿಗಳ ಜೀವಕ್ಕೂ ಬೆಲೆ ಇದೆ, ಮನುಷ್ಯರ ಜೀವಕ್ಕೂ ಬೆಲೆ ಇದೆ, ಮನುಷ್ಯರಲ್ಲಿ ಅರಣ್ಯ ಇಲಾಖೆಯವರ ಜೀವಕ್ಕೂ ಬೆಲೆ ಇದೆ, ನಾಗರಿಕರ ಜೀವಕ್ಕೂ ಬೆಲೆ ಇದೆ. ಸೊ ನೋಡೋಣ, ತನಿಖೆ ಆದಮೇಲೆ ಗೊತ್ತಾಗುತ್ತೆ ಯಾರು ಫೈರ್ ಮಾಡಿದ್ರು ಫಸ್ಟ್ ಏನು ಅಂಥೇಳಿ. ಲೆಟ್ಸ್ ವೇಟ್ ಸ್ನೇಹಿತರೆ. ಒಟ್ಟಲ್ಲಿ ಬೇಸರದ ವಿಚಾರ, ಮನಸ್ಸನ್ನು ಭಾರ ಮಾಡೋ ವಿಚಾರ ಅಂತೂ ತುಂಬ ಸ್ಪಷ್ಟ. ಓಕೆ, ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಮಿಸ್ ಇಲ್ಲದೆ ಕಾಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.